ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಸರ್ಕಾರ ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದಕ್ಕೆ ಇವರು 2023ರಲ್ಲಿ ಚುನಾವಣಾ ಪೂರ್ವದಲ್ಲಿ ಏನು ಘೋಷಿಸಿದ್ರಲ್ಲ, ಪ್ರಣಾಳಿಕೆಗಳು, ಪಂಚ ಗ್ಯಾರಂಟಿಗಳು ಅನ್ನುವಂಥದ್ದನ್ನ ಜನರಿಗೆ ಆಸೆ ತೋರಿಸಿ ಬಂದ್ರಲ್ಲ, ಅದರಲ್ಲಿ ಪ್ರಮುಖವಾದಂಥದ್ದು ಗೃಹಲಕ್ಷ್ಮಿ. ಗೃಹಿಣಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿಯನ್ನು ಕೊಡ್ತೇವೆ ಅನ್ನುವಂತಹ ಒಂದು ಆಮಿಷವನ್ನು ಒಡ್ಡಿ ಈ ಪಂಚ ಗ್ಯಾರಂಟಿಗಳನ್ನು ತಂದು ಜನರನ್ನ ಮರುಳು ಮಾಡಿ ತಾವು ವೋಟ್ ಹಾಕಿಸಿಕೊಂಡು ಅಧಿಕಾರಕ್ಕೆ ಬಂದ್ರಲ್ಲ ಕಾಂಗ್ರೆಸ್ ಸರ್ಕಾರ. ಅವರು ನುಡಿದಂತೆ ನಡ್ಕೊಂಡಿದ್ದಾರ. 3 ವರ್ಷವನ್ನು ಕಂಪ್ಲೀಟ್ ಮಾಡಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿದ್ರು. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿಯ ತನಕವೂ ಕೂಡ ಇಡೀ ವರ್ಷ ಇಲ್ಲಿಯ ತನಕ ಒಂದೇ ಒಂದು ತಿಂಗಳು ಸರಿಯಾಗಿ ಗೃಹಲಕ್ಷ್ಮಿ ಹಣ ಗೃಹಿಣಿಯರ ಖಾತೆಗೆ ಹೋಗಿರೋದನ್ನ ತೋರಿಸ್ಬಿಡಿ. ಯಾರಿಗೂ ಕೂಡ ಹಣ ಹೋಗಿಲ್ಲ ಸರಿಯಾಗಿ. ಒಂದಲ್ಲ ಒಂದು ಸಮಸ್ಯೆ. ಆರಂಭಿಕ ದಿನಗಳಲ್ಲಿ ಇವ್ರು ಹೇಳ್ಕೊಳ್ತಾ ಇದ್ದಿದ್ದೇನು, ಯಾವುದೇ ಒಂದು ಮಾನದಂಡ ಇಲ್ಲ, ಯಾವ ಷರತ್ತುಗಳು ಇಲ್ಲ, ಎಲ್ಲರಿಗೂ ಯಾವುದೇ ಷರತ್ತುಗಳಿಲ್ಲದೆ ಎಲ್ಲರಿಗೂ 2,000 ರೂಪಾಯಿ ಸಿಗುತ್ತೆ ಅನ್ನುವಂಥದ್ದನ್ನ ಘೋಷಣೆ ಮಾಡಿ ಇಲ್ಲಿಯ ತನಕವೂ ಯಾರಿಗೂ ಅಲ್ಲ, ಎಲ್ಲರಿಗೂ ಅಲ್ಲ, ಸರಿಯಾಗಿ ಹಣವನ್ನೇ ಕೊಟ್ಟಿಲ್ಲ. ಇದರ ಮಧ್ಯೆ ಇತ್ತೀಚೆಗೆ 17 ಜಿಲ್ಲೆಗಳಲ್ಲಿ 1.1 ಲಕ್ಷ ಈ ಗೃಹಲಕ್ಷ್ಮಿ ಫಲಾನುಭವಿಗಳನ್ನ ಸುಮ್ಮನೆ ಕೈ ಬಿಟ್ಟುಬಿಟ್ರು. ಈ ವಿಚಾರವಾಗಿ ಎಲ್ಲೆಡೆಯೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ವಿರುದ್ಧ JDS ಒಂದು ಟ್ವೀಟ್ ಮಾಡಿ ಇದರ ವಿರುದ್ಧವಾಗಿ ಧ್ವನಿ ಎತ್ತಿದೆ, ಆಕ್ರೋಶವನ್ನು ಹೊರಹಾಕಿದೆ. ಇದು ಭ್ರಷ್ಟ ಸರ್ಕಾರ, ಇದರಲ್ಲೂ ದುಡ್ಡು ಹೊಡೆದು ಈಗ ಗೃಹಿಣಿಯರಿಗೆ ಮಾಡಿರುವಂತಹ ಬಹುಘೋರ ಅನ್ಯಾಯ ಇದು ಅಂತ JDS ಆಕ್ರೋಶವನ್ನು ಹೊರಹಾಕಿದೆ. ಏನು ಇವರು ಇದರಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ತಂದು 5,000 ಕೋಟಿ ರೂಪಾಯಿಯನ್ನ ಇದರಲ್ಲಿ ತಿಂದು ತೆಗಿದ್ದಾರೆ. ಇದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ ಕಾಂಗ್ರೆಸ್ ಸರ್ಕಾರ ಅಂತ JDS ಆರೋಪವನ್ನು ಮಾಡ್ತಾ ಇದೆ. ಈ ಹಿಂದೆ ಯಾವುದೇ ಷರತ್ತುಗಳಿಲ್ಲ ಅಂತ ಹೇಳಿ ಈಗ ಬಯೋಮೆಟ್ರಿಕ್ ದೃಢೀಕರಣ ಆಗಬೇಕು ಅನ್ನುವಂಥ ಕಾರಣವನ್ನು ಕೊಟ್ಟು ಒಂದಷ್ಟು ಕಿತಾಪತಿ ತೆಗಿತಾ ಇದ್ದಾರೆ. ಇದರ ಜೊತೆ 1.30 ಲಕ್ಷ ಹೆಂಗಸರಿಗೆ ಕೊಡ್ತಾ ಇದ್ದಂಥದ್ದು, ಅದರಲ್ಲಿ 1.4 ಲಕ್ಷ ಈಗಾಗಲೇ ಮೃತರಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಹೆಸರೇ ಇಲ್ಲ, ಅವ್ರ ಖಾತೆಗಳು ಇದ್ರೂ ಕೂಡ ಅದನ್ನು ತಗೊಳ್ಳೋರು ಯಾರೂ ಇಲ್ಲ. ಇದು 1.30 ಲಕ್ಷ ಹೆಂಗಸರ ಪೈಕಿ 1.48 ಲಕ್ಷ ಹೆಂಗಸರು ಮೃತರಾಗಿದ್ದಾರೆ. ಮೃತರಿದ್ದರೂ ಕೂಡ ಅವರ ಖಾತೆಗೆ ಹಣವನ್ನು ಜಮಾವಣೆ ಮಾಡ್ತಾ ಇದ್ರು. ಆ ಹಣ ಎಲ್ಲಿ ಹೋಯ್ತು ಹಾಗಾದ್ರೆ? ಆ ಹಣವನ್ನ ಯಾರು ತಿಂದು ತೆಗೆದ್ರು? ಆ ಹಣ ಯಾರ ಪಾಲಾಯ್ತು? ಇದರಲ್ಲೇ ಭ್ರಷ್ಟಾಚಾರ. 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ತಿಂದಿದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂತ ಆರೋಪ ಮಾಡ್ತಾ ಇದೆ. ಇದರ ಮಧ್ಯೆ ಈಗ 1.1 ಲಕ್ಷ ಹೆಂಗಸರನ್ನ ಕೈ ಬಿಡಲಾಗಿದೆಯಲ್ಲ, ಆ ಫಲಾನುಭವಿಗಳನ್ನ ಏನು ಮಾಡಕ್ ಹೊರಟಿದ್ದೀರಾ ನೀವು? ಷರತ್ತಿಲ್ಲ ಅಂದ್ರಿ, ಷರತ್ತುಗಳನ್ನ ತಂದ್ರಿ, ಬಯೋಮೆಟ್ರಿಕ್ ದೃಢೀಕರಣ ಅಂದ್ರಿ, ಇನ್ನೊಂದು ಮತ್ತೊಂದು ಅಂದ್ರಿ, ಬದುಕೇ ಇಲ್ಲ ಅಂತವ್ರ ಖಾತೆಗೆ ಹಣ ಹಾಕಿದ್ರಿ, ಅದರಲ್ಲೂ ದುಡ್ಡು ತಿಂದಿದ್ರಿ 5,000 ಕೋಟಿ ರೂಪಾಯಿ. ನಾಚಿಕೆ ಆಗಲ್ವಾ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ JDS ಪಕ್ಷ ಮುಗಿಬಿದ್ದಿರುವಂಥದ್ದು, ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು JDS ಪಕ್ಷ. ಹೀಗಾಗಿ ಈ ಹೆಂಗಸರುಗಳಿಗೆ ದುಡ್ಡು ಕೊಡ್ತೇವೆ ಅಂತ ಹೇಳಿ ಮತ ಬ್ಯಾಂಕ್ ಮಾಡಿಕೊಂಡು ನೀವೇನು ಅಧಿಕಾರಕ್ಕೆ ಬಂದ್ರಲ್ಲ ಕಾಂಗ್ರೆಸ್ ಸರ್ಕಾರ, ಇವಾಗ ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀರಾ? ಹೆಣ್ಣು ಮಕ್ಕಳಿಗೆ, ಗೃಹಿಣಿಯರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ನೀವುಗಳು. 2,000 ರೂಪಾಯಿ ಕೊಡದೆ ಗೃಹಲಕ್ಷ್ಮಿ ಹಣವನ್ನೇ ಕೊಡ್ತಾ ಇಲ್ಲ ಹೇಳಿಕೊಂಡು ಆಸೆ ತೋರಿಸಿ ಅಧಿಕಾರಕ್ಕೆ ಬಂದು ಇಂಥ ಘೋರ ಅನ್ಯಾಯವನ್ನ ಹೆಣ್ಣು ಮಕ್ಕಳಿಗೆ ಮಾಡ್ತಾ ಇದೆ. ಇದಕ್ಕೆ ತಕ್ಕನಾದಂಥ ಬೆಲೆಯನ್ನು ತರಲೇಬೇಕಾಗುತ್ತೆ ಕಾಂಗ್ರೆಸ್ ಸರ್ಕಾರ. ಮಹಿಳೆಯರಿಗೆ, ಗೃಹಿಣಿಯರಿಗೆ ಅನ್ಯಾಯ ಮಾಡಬೇಡಿ, ಅವರಿಗೆ ಸಲ್ಲಬೇಕಾದಂಥ 2,000 ರೂಪಾಯಿನ ಕೊಡಿ, ತಾವು ಹೇಳಿದಂತೆ ನಡೆದುಕೊಳ್ಳಿ ಅಂತ ಈಗ JDS ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದೆ. ಇನ್ನಾದರೂ ಎಚ್ಚೆತ್ತುಕೊಂಡು ಇದರ ಮಧ್ಯೆ ಮುಖ್ಯಮಂತ್ರಿಗಳಿಗೆ ಕೇಳ್ತಾರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು. ಹಾಗಾದ್ರೆ ಏನು ಮಾಹಿತಿನೇ ಇಲ್ವಾ ಮುಖ್ಯಮಂತ್ರಿಗಳಿಗೆ? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಏನು ಮಾಡಕ್ ಹೊರಟಿದ್ದಾರೆ? ಇನ್ಯಾವ ರೀತಿಯಾದಂಥ ಆಡಳಿತವನ್ನು ಕೊಡ್ತಾರೆ 2 ವರ್ಷಕ್ಕೆ? ಸರಿಯಾಗಿ ಏನ್ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದಿರಲ್ಲ ಅದರ ಪ್ರಕಾರ ನಡ್ಕೊಂಡು ಅದನ್ನ ಪೂರೈಸಿ, ತಾವೇನು ಹೇಳಿದಿರಲ್ಲ ಪ್ರಣಾಳಿಕೆಗಳಲ್ಲಿ, ಅದರ ಪ್ರಕಾರ ನಡೆದುಕೊಂಡು ಉತ್ತಮ ಆಡಳಿತವನ್ನು ಕೊಡಿ. ಯಾಕೆ ಸುಮ್ಮನೆ ಹೀಗೆ ಮಾಡ್ಕೊಳ್ತಾ ಇದ್ದೀರಾ? ಯಾಕೆ ಈ ತರದ ಮೋಸ ಅನ್ಯಾಯವನ್ನು ಮಾಡ್ತಾ ಇದ್ದೀರಾ ರಾಜ್ಯದ ಜನತೆಗೆ, ಎಸ್ಪೆಷಲಿ ಹೆಂಗಸರಿಗೆ, ಗೃಹಿಣಿಯರಿಗೆ? ಇದು ಸಲ್ಲು ಕೂಡ್ದು, ಇದು ಈ ಥರ ಆಗಬಾರ್ದು, ಮೋಸ ಆಗಬಾರ್ದು. ನೀವು ತಿಂತೇಗ್ತಾ ಇದ್ದೀರಾ, ಭ್ರಷ್ಟಾಚಾರ ಆಗ್ತಾ ಇದೆ, ಅದು ಬೇಡ. ಜನರಿಗೆ ನೀವು ಹೇಳಿದಂತೆ ನಡೆದುಕೊಳ್ಳಿ ಅನ್ನುವಂತಹ ಒಂದು ವಿಚಾರವನ್ನ JDS ಪಕ್ಷ ಧ್ವನಿ ಎತ್ತಿರುವಂಥದ್ದು. ರಾಜ್ಯದ ಎಲ್ಲ ಜನತೆ ಪರವಾಗಿ, ಪ್ರಮುಖವಾಗಿ ಹೆಂಗಸರ ಪರವಾಗಿ JDS ಪಕ್ಷ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದೆ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.